ಮಾಧ್ಯಮ ಮಿತ್ರರೇ, ಈ ದಿನ ನಾವು ಮೈಸೂರು ಜಿಲ್ಲೆಯಲ್ಲಿರುವಂತಹ ಎಲ್ಲ ಸಂಘ ಸಮಸ್ಯೆಗಳನ್ನು ಒಗ್ಗೂಡಿಸಿ ಕರ್ನಾಟಕ ಭೀಮಸೇನೆ ಸಂಘಟನೆ ಇವತ್ತು ಒಂದು ಸೌಜನ್ಯ ಅವರ ಸಾವಿಗೆ ಮರು ತನಿಖೆಗೆ ಆಗ್ರಹಿಸಿ ನಾವು ಇವತ್ತೊಂದು ಹೋರಾಟ ಹಮ್ಮಿಕೊಂಡಿದ್ದೇವೆ. ಸೊ ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಬಾಯಿ ಬಿಟ್ಟರೆ ಹೋಲಿಸ್ತಾರೆ, ಭಾರತ ಮಾತೆನ ಒಂದು ಹೆಣ್ಣಿಗೆ ಹೋಲಿಸ್ತಾರೆ, ಹಾಗೆ ಕರ್ನಾಟಕ ಮಾತೆನ ಒಂದು ಹೆಣ್ಣಿಗೆ ಹೋಲಿಸ್ತಾರೆ, ಈ ಭೂಮಿ ತಾಯಿನ ಒಂದು ಹೆಣ್ಣಿಗೆ ಹೋಲಿಸ್ತಾರೆ. ಹಾಗೆ ಈ ಹೋಲಿಸಿದ ಸಂದರ್ಭದಲ್ಲಿ ನಿರಂತರವಾಗಿ ಈ ದೇಶದಲ್ಲಿ, ರಾಜ್ಯದಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಅತ್ಯಾಚಾರ ಆಗ್ತಾಯಿದ್ರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಪ್ರಧಾನಮಂತ್ರಿಗಳು, ಆ ಸಂಬಂಧಪಟ್ಟಂಥ ಅಧಿಕಾರಿಗಳು, MLAಗಳು, MP ಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರಲ್ಲ ಯಾಕೆ? ಇದು ನಮ್ಮ ಎಲ್ಲರ ಪ್ರಶ್ನೆ. ಆದರೆ ಈ ಸಹೋದರಿ ಸೌಜನ್ಯವರ ಸಾವಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 13 ವರ್ಷಗಳ ಹಿಂದೆ ಆಕೆ ಅತ್ಯಾಚಾರ ಮಾಡಿ ಸಾವಾಗಿರುತ್ತೆ. ಆ ಸಾವು ಮರುತನಿಖೆಗೆ ಆಗ್ರಹಿಸಿ ನಮಗೆಲ್ಲರಿಗೂ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಪ್ರಕರಣಕ್ಕೆ ಕಿಚ್ಚೆತ್ತಂತಹ ಒಂದು ವ್ಯಕ್ತಿ ಸಮೀರ್ ಅವರಿಂದ ಈ ಒಂದು ಮರು ತನಿಖೆಗೆ ಜೀವ ಬಂದಿದೆ. ದಯಮಾಡಿ ಮರು ತನಿಖೆ ಆಗಲೇಬೇಕು. ಸೌಜನ್ಯ ಬದಲು ಬೇರೆ ಯಾವುದಾದ್ರು ಆಗಲಿ, ಪುರುಷೋತ್ತಮಣ್ಣ ಹೇಳ್ದಂಗೆ ಬೇರೆ ಯಾರಾದರೂ MLA ಮಗಳಿಗೆ ಅತ್ಯಾಚಾರ ಆಗಿದೆ, MP ಮಗಳಿಗೆ ಅತ್ಯಾಚಾರ ಆಗಿದೆ, ಇವು ನೋಡ್ಕೊಂಡು ಸುಮ್ಮನೆ ಬರ್ತಾಯಿದ್ರಾ? ಬಡವ್ರಿಗೆ ಒಂದು ನ್ಯಾಯ, ಶ್ರೀಮಂತಿಗೆ ಒಂದು ನ್ಯಾಯನ, ರಾಜಕಾರಣಿಗೆ ಒಂದು ನ್ಯಾಯ, ಬಡವ್ರಿಗೊಂದು ನ್ಯಾಯನ? ಈಗಿರುವಂತಹ ಸಂದರ್ಭದಲ್ಲಿ ದಯಮಾಡಿ ಅತ್ಯಾಚಾರಿಗಳನ್ನು ಈ ಕೂಡಲೇ ಮಾನ್ಯ ಸಿದ್ದರಾಮಯ್ಯರ ಸರ್ಕಾರ ಈ ಕೂಡಲೇ ಅವ್ರನ್ನ ಪರಿಗಣಿಸಿ ಅವ್ರನ್ನ ಬಂಧಿಸಬೇಕು. ಮತ್ತು ಬಹಳ ಒಂದು ಕ್ರೂರವಾಗಿದೆ ಆ ಒಂದು ಅತ್ಯಾಚಾರನ, ಏನು ನಮಗೆ ಅದು ಬಯಲಿಗೆ ಸಿಕ್ಕಬಾರ್ದು ಅಂತ ಹೇಳ್ಬಿಟ್ಟು ಆ ಒಂದು ಸೌಜನ್ಯ ಅವಳ ಒಂದು ಸಾವು ಪ್ರಕರಣಕ್ಕೆ ಇವನಿಗೆ ಸುಮಾರು ಒಂದು 6 ಇಂಚು ಸಹ ಮಣ್ಣು ತುಂಬ್ತಾರೆ ಅಂತಂದರೆ ಇವರು ಬಹಳ ಕ್ರೂರಿಗಳು. ಇವರನ್ನು ಸೇಫ್ ಮಾಡ್ತಾ ಇದ್ದಾರಲ್ವಾ, ಅದು ನಮ್ಮ ರಾಜಕಾರಣಿಗಳು ಬಹಳ ಕ್ರೂರಿ ಅಂತ ಈ ಮೂಲಕ ಹೇಳ್ತೇನೆ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6.5 ಕೋಟಿ ಜನಸಂಖ್ಯೆ ಇದೆ. ಆದರೆ ನಮ್ಮ ಸೌಜನ್ಯವರ ಸಾವಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರು ಸಹ ಧ್ವನಿ ಮಾಡಬೇಕು. ಇವತ್ತೇನಾರು ನಾವು ಎಲ್ಲರ ಥರ ನಾವುಗಳಾಗ್ಬೋದು, ಮಾಧ್ಯಮ ಮಿತ್ರರಾಗ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ನಾವು ಆಚೆ ಬರ್ತೀರಿ ಅಂತಂದರೆ ನಮ್ಮ ತಾಯಿಗಳಾಗ್ಬೋದು, ನಮ್ಮ ತಂಗಿ ಆಗ್ಬೋದು, ಅಕ್ಕ ಆಗ್ಬೋದು, ಪ್ರತಿಯೊಬ್ಬರು ಸಹ ಅವ್ರಿಗೆ ಕೊಟ್ಟಂತಹ ಕೊಡುಗೆಗಳಿದ್ದಾವೆ. ಇವತ್ತು ಬಹಳ ನೋವಾಗುತ್ತೆ. ಆ ಸಹೋದರಿ ಸೌಜನ್ಯ ಅವರ ಸಾವಿಗೆ ಮರು ತನಿಖೆ ಆಗಬಾರ್ದು, ಅದೇನು ನಮಗೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನು ಸಿಗಬಾರ್ದು ಅಂತಬಿಟ್ಟು ಸಾಕ್ಷಿನ ನಾಶ ಮಾಡಕ್ಕೆ ಕೊಟ್ಟಿದ್ದಾರಲ್ವ, ಆ ವ್ಯಕ್ತಿಗಳು ಈಗಾಗಲೇ ಬಂದಿದೆ. ನಾವೇನಾದರೂ ಒಂದು ಹೋರಾಟಕ್ಕೆ, ರಾಜ್ಯವ್ಯಾಪ್ತಿ ಹೋರಾಟಕ್ಕೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ದೊಡ್ಡ ಅಧಿಕಾರಿಗಳು, ದೊಡ್ಡ ವ್ಯಕ್ತಿಗಳು ನಮ್ಮ ಹೋರಾಟಕ್ಕೆ ಹೈಕೋರ್ಟ್ ಕಡೆಯಿಂದ ಸ್ಟೇ ತಗೊಂಬಂತ ನಿಲ್ಲಿಸ್ತಾರೆ. ಆದರೆ ಇಲ್ಲೇ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಈ ಒಂದು ಅತ್ಯಾಚಾರಿಗಳು ಯಾರಿದ್ದಾರೆ ಅಂತ. ನಾವುಗಳೇ ಪರಿಶೀಲನೆ ಮಾಡ್ಕೊಬೇಕಾಗುತ್ತೆ. ದಯಮಾಡಿ ಈ ಒಂದು ಸೌಜನ್ಯ ಸಾವಿಗೆ ನ್ಯಾಯ ಕೊಡಬೇಕು ಅಂತ ಈ ಹೋರಾಟದ ಮೂಲಕ ನಾವೆಲ್ಲ ಕೇಳ್ಕೊತೀವಿ.